ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಮನೆ ಮನೆಗೆ ತೆರಳಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗುವಂತೆ ಒತ್ತಾಯಿಸ್ತಾ ಇದ್ದ 3 ಮಹಿಳೆಯರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದಳ ಕಾರ್ಯಕರ್ತರು ಆ 3 ಮಹಿಳೆಯರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ನಂತರ ಅವರನ್ನು ಪೊಲೀಸರ ವಶಕ್ಕೆ ಕೊಟ್ಟಿದ್ದಾರೆ. ಧಾರವಾಡದ ಲಕ್ಷ್ಮೀ ಸಿಂಗನಕೇರಿಯಲ್ಲಿ ಇರುವಂತಹ ರಾಜು ಪೂಜಾರಿ ಎಂಬುವರ ಮನೆಗೆ ಬೈಬಲ್ ಹಿಡಿದುಕೊಂಡೇ ಹೋದ ಮಹಿಳೆಯರು, ನೀವು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿ ನಿಮ್ಮೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ, ನಿಮಗೆ ದುಡ್ಡು, ನಿಮ್ಮ ಮಕ್ಕಳ ಶಿಕ್ಷಣದ ಖರ್ಚು ಎಲ್ಲವನ್ನು ಕೊಡ್ತೀವಿ, ನಿಮಗೆ ಅನಾರೋಗ್ಯ ಇದ್ರೆ ಅದನ್ನ ಯೇಸು ನಿವಾರಿಸ್ತಾನೆ ಎಂದು ರಾಜುನ ಮೇಲೆ ಒತ್ತಡ ಹೇರಿದ್ದಾರೆ. ಇವರ ಒತ್ತಡ ತಾಳಲಾರದೆ ರಾಜ್ಯ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಮತ್ತು ಬಜರಂಗದಳ ಕಾರ್ಯಕರ್ತರಿಗೆ ಮಾಹಿತಿ ಮುಟ್ಟಿಸಿದ್ರಿಂದ ಸ್ಥಳಕ್ಕೆ ಬಂದ ಕಾರ್ಯಕರ್ತರು ಆ ಮಹಿಳೆಯರನ್ನ ಹಿಡಿದು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಜನ ಅನಾರೋಗ್ಯದ ಬಗ್ಗೆ ತಿಳಿದುಕೊಂಡು ಅವರ ಮನೆಗೆ ಹೋಗುವ ಇವರು ಅವರಿಗೆ ಇಲ್ಲ ಸಲ್ಲದ ಆಮಿಷವೊಡ್ಡಿ ಅವರನ್ನ ತಮ್ಮ ಧರ್ಮಕ್ಕೆ ಮತಾಂತರ ಮಾಡಿಕೊಳ್ತಾ ಇದ್ದಾರೆ. ಇಂಥವರ ಮೇಲೆ ಕ್ರಮ ಆಗಬೇಕು. ಸದ್ಯಕ್ಕೆ 3ರನ್ನ ರೆಡ್ ಹ್ಯಾಂಡ್ ಆಗಿ ಪೊಲೀಸರಿಗೆ ಹಿಡಿದುಕೊಟ್ಟಿರುವ ಪೊಲೀಸರು ಇವರ ಹಿಂದೆ ಇರುವ ಮತ್ತಷ್ಟು ಜನರನ್ನ ಬಂಧಿಸಬೇಕು ಅಂತ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಒತ್ತಾಯಿಸಿದ್ದಾರೆ. ಅವ್ರು ಕ್ರಿಶ್ಚಿಯನ್ಸ್ 5 ಮಂದಿ ಹೆಣ್ಮಕ್ಳು ಬಂದಿದ್ರಿ. ಹೆಣ್ಮಕ್ಳು ಮನೆಗೆ ಬಂದು ಲಾಸ್ಟ್ ಟೈಮ್ ಒಂದು 2-3 ಸಲ ಬಂದಿದ್ರು. ಅವರು ಅದ್ರ ತಲೆ ಕೆಡಿಸ್ಕೊಂಡಿದ್ರು. ಆಯ್ತು, ನಮ್ಮ ಪಾಡಿಗೆ ನಾವು ಅದೇವಿ, ನಮ್ಮ ದೇವ್ರು ಅದಾರ, ನಮ್ಮ ಹಿಂದೂ ಧರ್ಮ ಐತಿ ಅಂತೇಳಿ ಕಳಿಸಿದ್ವಿ ರೀ. ಆಮೇಲೆ ನನಗೆ ಸ್ಟೋನಿಂದ ಒಂದು ಪ್ರಾಬ್ಲಮ್ ಐತ್ರಿ. ನಮ್ಮ ಬಾಜು ಮನೆ ಕಡೆನ ಅವರು ಈ ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಕನೆಕ್ಟ್ ಆದವ್ರು ಇದ್ರು. ಅವರು ನನಗೆ 2-3 ಸಲ ಅವರು ಹೇಳಿದ್ರು, ತಲೆ ಕೆಡಿಸ್ಕೊಂಡಿದ್ರಿಲ್ಲ. ಮತ್ತು ಇವರು ಮನೆ ಮಠ ಬಂದು ನೀವು ಕನೆಕ್ಟ್ ಆಗ್ರಿ, ನಿಮ್ದು ದೇವ್ರೆಲ್ಲ ಆರಾಮ ಮಾಡ್ತಾನೆ, ನಿಮ್ಗೆ ಸೌಲಭ್ಯ ಐತಿ, ನಿಮ್ಮ ಮಕ್ಕಳು ಫ್ಯೂಚರ್ಗೆ ಹಾಕೈತಿ, ನಾಳೆ ಏನಕ್ಕೇನಾರ ಆತಂದ್ರೆ ಈಗ ಇದಕ್ಕೆ ಧರ್ಮಕ್ಕೆ ನಮ್ಮ ಧರ್ಮಕ್ಕೆ ಬಂದ್ರಂದ್ರೆ ಅಂತೇಳಿ ಹಗಲೆಲ್ಲ ಟಾರ್ಚರ್ ಮಾಡಕತ್ತಿದ್ರು. ಲಾಸ್ಟಿಗೆ ನಮ್ಮ ಹುಡುಗ ಒಬ್ಬ ಈ ಸಂಘಟನೆ ಒಳಗೆ ನಮ್ಮ ಓಣ್ಯನವ ಲಮಾಣಿ ಹುಡುಗ, ಅವ್ಗೆ ಹೇಳಿದೆ ನಾನು, ಹಿಂಗೆ ಬರಾಕತ್ತಾರಪ್ಪ ಹಗಲೆಲ್ಲ ಕಾಡಾಕತ್ತಾರ ನನಗೆ ಅಂತೇಳಿ. ಅವ ಇವ್ರನ್ನ ಕರೆಸಿದಾಗ ಅವ್ರು 5 ಮಂದಿ ಸಿಕ್ಕರು. ಹೆಣ್ಮಕ್ಳು ಅವ್ರು ಬಂದು ನಮ್ಮ ಧರ್ಮಕ್ಕೆ ಕನೆಕ್ಟ್ ಆಗ್ರಿ, ನಮ್ಮ ಧರ್ಮದಾಗಿರ್ರಿ, ಯೇಸುನ ಆರಾಧಿಸ್ರಿ, ಯೇಸುನ ಆರಾಧಿಸಿದ್ರೆ ನಿಮ್ಗೆ ಸರ್ವ ರೋಗಗಳು ದೂರ ಆಗುತ್ತವೆ. ಆಮೇಲೆ ನಿಮ್ಗೆ ನಮ್ಮ ಧರ್ಮದಿಂದ ನಿಮ್ಗೆ ಹಣ ಬರುತ್ತೆ, ನಿಮಗೊಂದು ಮನೆ ಒಳ್ಳೇದಾಗುತ್ತೆ ಅಂತೇಳಿ ಹೇಳ್ತಾರೆ. ರೇಷನ್ ಕೊಡಿಸ್ತೀವಿ, ಎಲ್ಲ ಕೊಡಿಸ್ತೀವಿ ನಿಮಗೆ ಅಂತ ಹೇಳ್ತಾರೆ ಅವರು. ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ಈಗ ನನಗೆ 1.5 ತಿಂಗಳಾತ್ರಿ ಅವ್ರು ಬರಾಕತ್ತೆ, ಕಾಡಾಕತ್ತೆ ನನಗೆ ಅವ್ರು. ನಮಸ್ಕಾರ. ಇವತ್ತು ಧಾರವಾಡದ ಲಕ್ಷ್ಮೀ ಸಿಂಗನಕೇರಿ ಒಳಗಡೆ ಸುಮಾರು ಒಂದು 10-12 ಜನರದ್ದು ಒಂದು ತಂಡ ಕ್ರಿಶ್ಚಿಯನ್ ಮಿಷನರಿಗಳದ್ದು ಬಂದು ಮತಾಂತರಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತಿತ್ತು. ಇದು ಮೊದಲನೇ ಸರ್ತಿ ಅಲ್ಲ, ಹಿಂದಕ್ಕೂ ಅವ್ರು ಬಂದು ಅಲ್ಲಿ ಜನರ ಪರಿಸ್ಥಿತಿ, ಅಲ್ಲಿ ಜನರ ಆರೋಗ್ಯದ ಪರಿಸ್ಥಿತಿ, ಹಿಂಗೆ ಅವರೊಳಗಿರೋಂಥ ವೀಕ್ನೆಸ್ಸನ್ನು ನೋಡಿಕೊಂಡು ಅವ್ರಿಗೆ ಆಮಿಷ ಒಡ್ಡೋದು, ಅವರಿಗೆ ಬಲವಂತ ಮಾಡೋದು, ಈ ರೀತಿಯೆಲ್ಲ ಮಾಡ್ತಿದ್ರು. ಇವತ್ತು ಒಬ್ಬರ ಮನೆಯೊಳಗೆ ಬಂದವರು ಅವರಿಗೆ ಪ್ರತಿಯೊಬ್ಬರಿಗೂ ತಲಾ 5,000 ರೂಪಾಯಿ ಕೊಡ್ತೀವಿ ಮತಾಂತರಗೊಂಡವರಿಗೆ, ಮತ್ತು ಮನೆ ಕೊಡಿಸ್ತೀವಿ, ಮತ್ತು ಮಕ್ಕಳ ವಿದ್ಯಾಭ್ಯಾಸ ಉಚಿತವಾಗಿ ಮಾಡಿಸ್ಕೊಡ್ತೀವಿ. ಆಮೇಲೆ ಅವರಿಗಿರೋವಂಥ ಕಿಡ್ನಿ ಸ್ಟೋನಿನ ಸಮಸ್ಯೆಯನ್ನು ಅವರು ಎಲ್ಲಿಂದನೋ ತಿಳ್ಕೊಂಡು ಅದನ್ನು ನಾವು ಗುಣಪಡಿಸ್ಕೊಡ್ತೀವಿ. ಈ ರೀತಿ ಆಮಿಷ ಒಡ್ಡಿ ಅವರಿಗೆ ಮತಾಂತರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಅಲ್ಲಿಯವರೊಬ್ಬರು ನಮ್ಮ ಕಾರ್ಯಕರ್ತರಿಗೆ ತಿಳಿಸಿದಾಗ ಈ ರೀತಿ ಆಗಿದೆ ಅಂತಂದಮೇಲೆ ನಾವೆಲ್ಲರೂ ಅಲ್ಲಿ ತಲುಪಿ ಅಲ್ಲಿ ಅವ್ರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಮಾಡಿದ್ವಿ. ಎಷ್ಟು ಜನ ಬಂದಿರಿ ಸರ್? ನಮಗೆ ಸಿಕ್ಕಂಥವ್ರು ಅಲ್ಲಿ 5 ಜನ, ಆದರೆ ಅಲ್ಲಿದ್ದದ್ದು ಒಂದು 10-12 ಜನರ ತಂಡ ಅಂತಂದು ಅಲ್ಲಿ ಸ್ಥಳೀಯರು ಹೇಳ್ತಾರೆ. ಈಗೇನು ಪೊಲೀಸರು ಒಪ್ಪಿಸಿರೋ? ಪೊಲೀಸರೇ ವಶದಲ್ಲಿದ್ದಾರೆ. FIR FIR ಮಾಡ್ತೀವಿ ರೀ. ಅವರು ಯಾರಿಗೆ ಅದರದ್ದು ಇದಾಗಿದೆ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕತ್ತಾರೆ, FIR ಮಾಡ್ತೀವಿ ರೀ. ಸದ್ಯ 3 ಮಹಿಳೆಯರನ್ನ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರೇ ಪೊಲೀಸರಿಗೆ ಒಪ್ಪಿಸಿದ್ದು ಅವರ ವಿರುದ್ಧ FIR ಕೂಡ ದಾಖಲಿಸಲು ಮುಂದಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಯಾವ ರೀತಿಯ ಕ್ರಮ ಜರುಗಿಸುತ್ತಾರೆ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.